ನಮಸ್ಕಾರ. ತಮ್ಮ ಹೆಸರು? ನಾಗಪ್ಪ ಕಟ್ಟಿಮನಿ ಅಂತ. ನಾಗಪ್ಪ ಕಟ್ಟಿಮನಿ. ಯಾವ ಊರು ಸರ್ ತಮ್ಮದು? ಗೆಜ್ಜಲಘಟ್ಟ, ರಾಯಚೂರು ಜಿಲ್ಲಾ, ಲಿಂಗಸೂರು ತಾಲೂಕು. ರಾಯಚೂರು ಜಿಲ್ಲಾ, ಲಿಂಗಸೂರು ತಾಲೂಕು. ಲಿಂಗಸೂರು ತಾಲೂಕು. ರಾಯಚೂರು ಜಿಲ್ಲಾ, ಲಿಂಗಸೂರು ತಾಲೂಕು. ಇವತ್ತ ನೀವು ಸಿಂಗಲ್ ಡೈ ಆಲ್ ಇನ್ ಒನ್ ಮಷಿನ್ ತಗೊಂಡ್ರಿ. ನಮ್ಮ ಕಂಪನಿಯಿಂದ ನಿಮ್ಗೆ ಕಂಗ್ರಾಚುಲೇಷನ್ ಸರ್. ತಮಗೂ ಕೂಡ ಕಂಗ್ರಾಚುಲೇಷನ್. ತಮಗೂ ಕೂಡ ಕಂಗ್ರಾಚುಲೇಷನ್ ಮೇಡಮ್. ಇವತ್ತ ಮಷಿನ್ ತಗೊಂಡ್ರಿ. ನಿಮಗ ಮಷಿನ್ ಮಷಿನ್ ತಗೋಬೇಕಂತ ಏನ್ ಅನಿಸ್ತು? ಯಾಕ ಇದನ್ನು ವಿಚಾರ ಮಾಡಿದ್ರಿ? ಯಾಕಂತಂದ್ರೆ ನೋಡಿದ್ವಿ ಅಲ್ಲೆಲ್ಲೆಲ್ಲೆ ಸುಮ್ಮ ಖಾಲಿ ಕುಂತು ಇದು ಟೈಮ್ ಪಾಸ್ ಮಾಡಕ್ಕಿಂತ ಇದೊಂದು ಕೆಲಸ ಏನಾದ್ರು ಬಿಸ್ನೆಸ್ ಆಗುತ್ತ, ಇದು ಸಣ್ಣ ಸಣ್ಣ ಬಿಸ್ನೆಸ್ ಜೋಡಿ ಅದೊಂದು ಬಿಸ್ನೆಸ್ ಆಗಲ್ಲ ಅಂತಂದ. ಯಾವ ತರ ಈಗ ಸ್ಫೂರ್ತಿ ಎಂಟರ್ಪ್ರೈಸ್ ಮುಧೋಳ್ ಕಂಪ್ನಿ ಮಷಿನ್ ತಗೊಂಡ್ರಿ. ಇದಕ್ಕಿನ ಪೂರ್ವದಲ್ಲಿ ಯಾವ್ದಾದ್ರು ಕಂಪ್ನಿಗೆ ಹೋಗಿದ್ದೆ? ಹೋಗಿದ್ವಿ, ಹುಬ್ಳಿಗೆ ಹೋಗಿದ್ವಿ, ನಿಡುಗುಂದಿ ನೋಡಿದ್ವಿ, ಎಲ್ಲಾ ಕಡೆ ಹೋಗಿದ್ರಿ? ನೋಡಿದ್ವಿ. ಆಮೇಲೆ ಅಲ್ಲಿನೂ ಎಲ್ಲಾ ಯಾವ ತರ ಅದೇ ಮಾಡ್ತಾರ ಅಂತಂದ ತೋರಿಸ್ಕೊಟ್ರು. ತೋರಿಸ್ಕೊಟ್ಟಿಂದ ಆಮೇಲೆ ನಮಗ ಎಲ್ಲಾ ತರ ಎಲ್ಲಿ ಹೋಗಿ ನೋಡೋದಕ್ಕೆ ಒಂದಲ್ಲ ಎರಡು ಕಡೆ ನೋಡಿದ್ವಿ. ಅದೇ ತರ ಇರುತ್ತೆ, ಎಲ್ಲಿ ನೋಡಿದ್ರು ಅದೇ ತರ ಇರುತ್ತೆ. ಅದಕ್ಕೆ ಸುಮ್ಮ ಹೋಗೋದು ಬೇಡ ಅಂತ ಬುಕ್ ಮಾಡ್ಬಿಟ್ರೆ ಆಯ್ತು ಅಂತ. ಹುಬ್ಳಿಯಲ್ಲಿ ನೀವು ಸ್ವತಃ ಹೋಗಿದ್ರಿ, ಮಷೀನ್ ನೋಡಿದ್ರಿ? ಹೌದು. ರೇಟ್ಗೆ ನಮ್ಗೆ ನಿಡುಗುಂದಿಯಲ್ಲಿ ಹೋಗಿದ್ರಿ, ಮಷೀನ್ ನೋಡಿದ್ರಿ. ಆದ್ರೂ ಅದೆಲ್ಲ ಬಿಟ್ಟು ಮುಧೋಳ ಸ್ಫೂರ್ತಿ ಎಂಟರ್ಪ್ರೈಸ್ ಕಂಪ್ನಿಗೆ ನೀವು ನೋಡದೇನೆ, ಕಂಪ್ನಿಗೆ ಹೋಗದೇನೆ ನೀವು ಇವತ್ತು ಮಷೀನ್ ಪರ್ಚೇಸ್ ಮಾಡಿದ್ರಿ. ಸೊ ಅಷ್ಟ್ ನಂಬಿಕೆ ಇಟ್ಕೊಂಡು ನೀವು ಏನಾದ್ರು ರೆಡಿ ಮಷಿನ್ ಪರ್ಚೇಸ್ ಮಾಡಿದ್ರಿ. ಇವತ್ ನಿಮ್ ಊರಿಗೆ ನಿಮ್ ಮನಿಯೊಳಗ ಮಷಿನ್ ಬಂದೈತಿ. ಸೊ ನಿಮ್ಗ ಅವ್ರು ಟ್ರಯಲ್ ಕೊಟ್ರು, ಯಾವ ತರ ಕೊಟ್ರು? ನಿಮಗ್ ಇದನ್ನ ಮಷಿನ್ ನೋಡಿದ್ರಿ, ಈಗ ಅಲ್ಲಿ ನೋಡಿದ್ರಿ, ತಗೋಲಿಲ್ಲ. ಇಲ್ಲಿ ನೋಡ್ಲಾರ್ದ ತಗೊಂಡ್ರಿ. ಬಟ್ ನಿಮಗ್ ಮಷಿನ್ ಕ್ವಾಲಿಟಿ ಅದನ್ನ ನೋಡೋಣ ಏನ್ ಅನಿಸ್ತ? ಅಲ್ಲ, ಯಾಕಂದ್ರೆ ನೀವು ಫೋನ್ ನಲ್ಲಿ ಮಾತಾಡಿದಲ್ಲೇ ನಿಮ್ಮ ಮಾತ್ ಮೇಲೆ ನಮ್ಗ ಅದು ಒಂಥರ ವಿಶ್ವಾಸ. ಈಗ ಅಲ್ಲಿ ಹುಬ್ಳಿಯಲ್ಲಿ ಹೇಳಿದ್ವಿ, ಅವ್ರು ಏನೋ ಒಂಥರ ಅಷ್ಟು ಏನೋ ರೆಸ್ಪಾನ್ಸಿಬಲ್ ಇಲ್ದಂಗ ಮಾತಾಡಿದ್ರು ಅವ್ರು. ನಿಡುಗುಂದಲ್ಲಿ ಆದ್ರೂ ಅವರು ಮಾತಿನ ಮೇಲೆ ನಮ್ಗ ಅದು ಭರೋಸಿಲ್ಲ. ಆಮೇಲೆ ಅವು ಕ್ವಾಲಿಟಿನೂ ಸಬ್ ಡೀಲರ್ ಅವರೆಲ್ಲ ಅಲ್ಲಿದ್ದು ತರಿಸಿ ಕೊಡ್ತಾರ ಅವರು. ಹಿಂಗಾಗಿ ಅವ್ರು ಮತ್ತೆ ಆಮೇಲೆ ಏನಿದ್ರು ಡಿಸ್ಕೌಂಟ್ ಇಲ್ಲ, ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಅದು ಇದು ಯಾವ್ದು ಸವಲತ್ತು ಇಲ್ಲ ಅಂತ ಹೇಳಿದ್ರು. ನಿಮ್ಮಲ್ಲಿ ಕೇಳಿದ್ರೆ ನೀವು ಸವಲತ್ತು ಡಿಸ್ಕೌಂಟ್ ಕೊಡ್ತು ಅಂತ ಹೇಳಿದ್ರಿ. ಸವಲತ್ತು ಕೊಡ್ತೀವಿ ನಾವು ಕೇಳಿ ರಿಕ್ವೆಸ್ಟ್ ಮಾಡಿದ್ರೆ ಸವಲತ್ತು ಕೊಟ್ರಿ. ಹಿಂಗಾಗಿ ನಾವು ನಿಮ್ಮದೇ ಚಾಯ್ಸ್ ಮಾಡಿ ನಿಮ್ ಮಿಷನ್ ನಾವು ತರಿಸಿದ್ವಿ. ಈ ಸದ್ಯ ಮಷಿನ್ ತರಿಸ್ಕೊಂಡಿರಿ ಸರ್, ನೋಡಿದ್ರಿ, ಮಷಿನ್ ಹೆಂಗ ಅನಿಸ್ತಾರ? ಎಲ್ಲ ಚೆನ್ನಾಗಿದೆ, ಮಿಷನ್ ಚೆನ್ನಾಗಿದೆ. ಈಗ ನೀವು ಅಂದ್ರ ನಾನ್ ಕೇಳ್ತಾ ಇರೋದು, ಈಗ ಹುಬ್ಳಿ ಒಳಗ್ ಹೋಗಿದ್ರಿ, ನಿಡುಗುಂದಿ ಒಳಗ್ ಹೋಗಿದ್ರಿ, ಅಲ್ಲೆಲ್ಲಾ ಮಷಿನ್ ಕಣ್ಣಾರೆ ನೋಡಿದ್ರಿ. ಬಟ್ ಈಗ ನೀವು ಮಷಿನ್ ನೋಡ್ಲಾರ್ದ ನಿಮ್ಮ ಮನಿಗ್ ಬಂದಿಂದ ನೀವು ಮಷಿನ್ ನೋಡಿದ್ರಿ. ಹೌದೌದು. ಸೊ ಅದನ್ನ ನೋಡಿದಕ್ಕ ಇವ್ ನೋಡಿದಕ್ಕ ಏನ್ರ ಸ್ವಲ್ಪ ವ್ಯತ್ಯಾಸ ಅನಿಸ್ತೈತೆ? ಏನು ವ್ಯತ್ಯಾಸ ಇಲ್ಲ, ಏನು ವ್ಯತ್ಯಾಸ ಇಲ್ಲ. ಬಟ್ ಅವರು ತಮ್ಮ ಕಂಪ್ನಿಯು ಲೇಬಲ್ ಹಚ್ಚಿ ಅದು ಸ್ವಲ್ಪ ನೈಸ್ ಅದು ಮಾಡಿದ್ರು. ನಿಮ್ದು ಏನಿಲ್ಲ, ಪ್ಲೇನ್ ಇದೆ. ಪ್ಲೇನ್ ಯಾಕೆ ಇಟ್ಟಿವಿ ಅಂತ ನಾನು ನಿಮ್ಗೆ ಅದ್ರ ಬಗ್ಗೆ ಕ್ಲಿಯರಿಟಿ ಕೊಟ್ಟೆ. ಬಟ್ ಹಚ್ಚಂದ್ರ ನಾವು ಸ್ಟಿಕರ್ ನಮ್ಮಲ್ಲಿ ಅದಾವು, ಹಚ್ಚಿದ್ರೆ ಅದರಿಂದ ನಿಮ್ಗೆ ಏನ ಹಚ್ಚಿದ್ರೆ ಏನ ಅನುಕೂಲ ಐತಿ, ಅನಾನುಕೂಲ ಐತಿ ಅನ್ನೋದ್ರ ಬಗ್ಗೆನು ನಾನು ನಿಮ್ಗೆ. ಆಮೇಲೆ ನಾವು ನಮ್ಮ ಹೆಸರಲ್ಲಿ ಒಂದು ಲೇಬಲ್ ಮಾಡಿಸಿ ನಾವು ಹಚ್ಬಹುದು. ಸರ್, ಈ ಸದ್ಯಕ್ಕಂತೂ ನೀವು ಇವತ್ತು ಹೊಸದಾಗಿ ಅದೀರಿ. ಬಟ್ ಇದನ್ನ ಮಷಿನ್ ನಾ ಕೇಳೋದು ತಪ್ಪಾಗ್ತೈತಿ, ನಾ ಕೇಳೋದನು ಇಲ್ಲ. ನಿಮ್ಗೆ ಏನ್ ಲಾಭ ಬಂದೈತಿ ಅಂತ ಕೇಳಕ್ ಬರಂಗಿಲ್ಲ. ನಾನ್ ನೆಕ್ಸ್ಟ್ ಮಂತ್ ನಾ ನಿಮ್ಗೆ ಮತ್ ಬಂದ್ ಭೇಟಿ ಆಗ್ತೀನಿ. ಏನ ಸರ್ವಿಸ್ ಇದ್ರ ಫೋನ್ ಮಾಡ್ರಿ, ಒಂದ್ಸಲ ಫೋನ್ ಹಚ್ಚ್ರಿ, ಹಗಲೇ ಮೂಲೆ ಹಚ್ಬೇಡ್ರಿ. ನಾ 100% ಅರ್ಧ ಗಂಟೆ ಆಗ್ಲಿ 1 ಗಂಟೆ ಆಗ್ಲಿ ನಾನ್ ನಿಮ್ಗೆ ಹೊಳ್ಳಿ ವಾಪಸ್ ಮಾಡ್ತೀನಿ. ಅದೇನ್ ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ಎಲ್ಲೇ ಒಂದ್ ಮಷಿನ್ ಇನ್ಸ್ಟಾಲೇಷನ್ ಆಗೋತ್ನಾಗ ಅದಕ್ಕೆ ಸಹಕಾರ ಕೊಡ್ರಿ, ಇದು ಒಳ್ಳೇದ್ದು. ಯಾಕಂದ್ರೆ ಮಷಿನ್ ಬಗ್ಗೆ ನಿಮ್ಗೆ ಹೆಂಗ್ ಆತ್ರಿ, ಚಲೋ ಐತೇನ್ರಿ, ಫಾಯ್ದಾ ಬಂತಂದ್ರಿ ಅಂತ ಕೇಳಾಕ ಇವತ್ತ ಮಷಿನ್ ತಗೊಂಡಿರಿ. ಆ ಕ್ವಶನ್ ಗಳನ್ನ ನಾನು ಮುಂದಿನ ತಿಂಗಳ ಕೇಳ್ತೀನಿ. ಬಟ್ ಈಗ ನಿಮ್ಗ್ ಮಷಿನ್ ಇಲ್ಲಿವರೆಗೆ ನಿಮ್ ಸರ್ವಿಸ್ ಈ ಸದ್ಯಕ್ಕೆ ಇವತ್ತಿನ ಮಟ್ಟಿಗೆ ನಿಮ್ಗೆ ಏನ್ ಅನಿಸ್ತೈತಿ? ಅಥವಾ ಈಗ ನಮ್ ಕಂಪ್ನಿಗೆ ಯಾರಾದ್ರೂ ಮಷಿನ್ ತಗೋತೀನಿ ಅನ್ನೋರು ಇದ್ರಂದ್ರ ಮತ್ತೆ ಅವರಿಗೆ ನೀವು ಏನ್ ಈ ಒಂದು ಇದ್ರ ಮೂಲಕ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಲ್ಲ, ಮಷಿನ್ ಚೆನ್ನಾಗಿದೆ. ಆಮೇಲೆ ಈ ಖಾಲಿ ಕೂಡೋದಕ್ಕಿಂತ ಅದೊಂಥರ ಬಿಸ್ನೆಸ್ ಆಗತ್ತ. ಆಮೇಲೆ ಅದರಲ್ಲಿದ್ದ ಮತ್ತೆ ಇನ್ನೊಬ್ರು ಸೀಸನ್ದಲ್ಲೇ ಇನ್ನೊಂದು ಒಬ್ರು ಇಬ್ರು ಲೇಬರ್ ತಗೊಂಡ್ ಮಾಡ್ಬೋದು. ಅವ್ರಿಗೆ ಸ್ವಲ್ಪ ಕೆಲಸ ಸಿಗುತ್ತೆ. ಓಕೆ, ನಮಸ್ಕಾರ. ಥ್ಯಾಂಕ್ ಯು.